ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಈಗ ಸದ್ಯಕ್ಕೆ ಒಂದು ಕೊರಿಯರ್ ಬಂದಿದೆ, ಸೊ ಅದನ್ನು ಇಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಆಮೇಲೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಪಾರ್ಸಲ್ ಬಂದಿದೆ. ಇದು ಬಂದು ಒಂದು ಟ್ರೈಪಾಡು. ಮುಂಚೆ ನನ್ನ ಹತ್ರ ಇತ್ತು, ಸೊ ಅದೆಲ್ಲೋ ಮಿಸ್ ಆಗಿದೆ. ಅದಕ್ಕೆ ಇನ್ನೊಂದು ಸರ್ತಿ ಬುಕ್ ಮಾಡಿದ್ದೆ. ಬನ್ನಿ ಒಳಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಓಕೆ, ಒಂದು ಟ್ರೈಪಾಡ್ ಬುಕ್ ಮಾಡಿದ್ದೆ. ಸೊ ಮುಂಚೆ ಇತ್ತು ನನ್ನ ಹತ್ರ, ಅನ್ಬಾಕ್ಸಿಂಗ್ ವೀಡಿಯೋನು ಮಾಡಿದ್ದೆ ಅವಾಗ. ಸೊ ಅದೆಲ್ಲೋ ಮಿಸ್ ಆಗಿದೆ, ಅದಕ್ಕೆ ಬೇಕಿತ್ತು ಈಗ ಬ್ಲಾಗಿಂಗ್ ಎಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ಮತ್ತೆ ತಿರ್ಗಾ ಬುಕ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ಏನು ಎಷ್ಟು ಅಂತ ಹೇಳ್ತೀನಿ. ಸೊ ಗೈಸ್, ಇದೆ ಸೆಲ್ಫಿ ಸ್ಟಿಕ್ಕು. ಇದು ಬಂದ್ಬಿಟ್ಟು ಅಮೆಝಾನ್ ನೋಡಿದೆ, ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಸೊ ಇದರಲ್ಲೊಂದು ಸೆಲ್ಫಿ ಸ್ಟಿಕ್ಕು ಚೆನ್ನಾಗೈತೆ. ಇದು ಮಾತ್ರ ಅಳ್ಳಾಡ್ತೈತೆ ಅಷ್ಟೇ. ಇದೊಂದು ಲೈಟು, ಇದೊಂದು ಕೇಬಲ್ ಕೊಟ್ಟಿದ್ದಾರೆ ಲೈಟ್ನ, ಖಾಲಿ ಆದರೆ ಚಾರ್ಜ್ ಹಾಕ್ಕೊಳ್ಳೋಕ್ಕೆ. ನೋಡೋಣ ಬನ್ನಿ, ಇದಕ್ಕೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಈಗ ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ. ಮುಂಚೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ, ಸೊ ಅದಕ್ಕೆ ಅಂತ ಇದನ್ನು ತರಿಸಿದ್ದೆ. ಪರವಾಗಿಲ್ಲ ಇದು. ಸೊ ನಾನು ಹಳೇದು ತರಿಸಿದ್ದು 200 ರುಪೀಸ್ ಸಮಥಿಂಗು. ಇದಕ್ಕೇನೋ ಚೆನ್ನಾಗಿತ್ತು, ನಾನು ಒಂಚೂರು ಕಂಪ್ನಿದಿರಲಿ ಅಂದ್ಬಿಟ್ಟು ತರಿಸಿದ್ದೀನಿ. ಇದರಲ್ಲೊಂದು ಬ್ಲೂಟೂತ್ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ನಾಳೆ ಅಲ್ಲ, ಸೊ ನಾಡ್ದು ಎಲ್ಲೋ ಹೋಗ್ತಾಯಿದ್ದೀವಿ. ಈಗ ಅದಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಮಾಡ್ಕೊಂಬರ್ಬೇಕು. ಈಗ ನಮ್ಮ ಅಕ್ಕನ ಮನೆಗೆ ಹೋಗಿ ಅವ್ರನ್ನೂ ಕರ್ಕೊಂಡು ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ತೊಗೊಂಡು ಬರಬೇಕು. ನೋಡೋಣ, ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಈಗ ಅಷ್ಟೇ, ಇನ್ನೇನಿಲ್ಲ. ಇವತ್ತು ನಮ್ಮ ಅಪ್ಪನ ಬರ್ಡೇ, ಸೊ ಅವರೇನು ಸೆಲೆಬ್ರೇಟ್ ಮಾಡೋದು ಇಷ್ಟ ಇಲ್ಲ ಅಂದರು, ಅದಕ್ಕೆ ಏನೂ ಮಾಡಲಿಲ್ಲ. ಏನಾದರೂ ಮಾಡೋಣ ಅಡುಗೆ ಅಂದರೆ, ಇವತ್ತು ಶನಿವಾರ ಅವರೇನು ತಿನ್ನಲ್ಲ ನಾನ್ ವೆಜ್ಜು, ಸೊ ಹಂಗಾಗಿ ನಾಳೆ ಮಾಡ್ತೀನಿ. ಏನಾದರೂ ಮಾಡಿದ್ರೆ ಇವತ್ತೇನು ಮಾಡಲ್ಲ. ಐ ಥಿಂಕ್ ಮಾಡಿದ್ರೆ ಸಂಜೆ ಏನಾದರೂ ಜಾಮೂನ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಅದನ್ನು ಮಾಡೋಣ. ಬಂದಿದೆ ಯಾವುದೋ ಲೈಟ್ ಬೇರೆ ಇದೆ, ಇದನ್ನು ಆನ್ ಮಾಡೋಣ. ಸೊ ಇದೊಂದು, ಸೊ ನೋಡಿ ಹಿಂಗೆ ಟಾರ್ಚ್ ಇದೆ, ಲೈಟು. ಕತ್ಲೆಯಲ್ಲಿ ಏನಾದರೂ ಬ್ಲಾಗ್ ಮಾಡಬೇಕು ಅಂದರೆ ಹಿಂಗೆ ಕಾಣುತ್ತೆ. ನೋಡೋಣ ಇನ್ನೊಂದು ಏನಾದರೂ ಇದೆಯಾ, ಆಫು, ಇಷ್ಟೇ. ಸೊ ಇದನ್ನು ಹಿಂಗೆ ಟ್ರೈಪಾಡ್ ಥರನೂ ನಿಲ್ಲಿಸ್ಬೋದಂತೆ, ನೋಡೋಣ. ಚೆನ್ನಾಗಿಲ್ಲ ಅಂದರೆ ವಾಪಸ್ ರಿಟರ್ನ್ ಮಾಡಿಬಿಡ್ತೀವಿ. ಸೊ ಗೈಸ್, ಇವತ್ತು ನಮ್ಮ ಅಪ್ಪಂದು ಬರ್ತ್ಡೇ. 56 ವರ್ಷ ತುಂಬಿ 57 ವರ್ಷ 1967 ಪಾರ್ಟಿ ಕೊಡ್ಸು. ನಾಳೆ ಮಾಡಿಸಿ ನಾನ್ ವೆಜ್. ಸೊ ಗೈಸ್, ಈಗ ಟೀ ಶರ್ಟ್ ತಗೊಬೇಕು ಅಂತ ಹೋಗ್ತಾ ಇದ್ದೀವಿ, ಬಟ್ ಗಾಡಿ ಆನ್ ಆಗ್ತಿಲ್ಲ. ಅದು ಈಗ ಟೀ ಶರ್ಟ್ ತೊಗೊಬೇಕು ಅಂತ ಇಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಸೊ ಅವ್ರ ಮಾಮೂಲಿ ಟೀ ಶರ್ಟ್ ಎತ್ಕೊಂಡ್ಬಿಟ್ಟವ್ರೆ. ನನಗೊಂದು ಟೀ ಶರ್ಟ್ ಇಲ್ಲ, ಬಟ್ ನಾನು ಜಿಮ್ಗೂ ಟೀ ಶರ್ಟ್ನೇ ಹಾಕೋತೀನಿ. ನನ್ನ ತಮ್ಮಂಗೂ ಐತೆ ಈಗ. ಸೊ ಹಂಗೆ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಮ್ಮ 3 ಜನ ಸೇರಿಕೊಂಡು. ಸೊ ಗೈಸ್, ವರ್ಷದ ಮೊದಲನೇ ಮಳೆ ಅನಿತಾ ಇತ್ತು. ನೋಡಿದ್ರೆ ಮಧ್ಯದಲ್ಲೇ ವಾಪಸ್ ಹೊಟ್ಟೋಯ್ತು. ಸೊ ಗೈಸ್, ಇವತ್ತು ನನ್ನ ತಂಗಿ ಗಾಡಿ ಓಡಿಸೋದು ಕಲಿತಾವಳೆ. ಬಲಗೈಲಿ ಕೊಡ್ತೀನಿ, ಇಸ್ಕೊ. ಕೀ ತಿರುಗಿಸು, ಮಂಗ್ಮುಂಡೆದ ಹ್ಯಾಂಡ್ಲ್ ಅಲ್ಲಾಡಿಸ್ಬೇಕು. ಹ್ಯಾಂಡ್ಲ್ ಒಂಚೂರು ಹಿಂಗನ್ನು. ಇಬ್ರು ಬುದ್ಧಿವಂತರು, ಒಳಗೆ ತಳ್ಬಿಟ್ಟು ತಿರುಗಿಸ್ಬೇಕು. ಎಲ್ಲ ನೀನು ಹ್ಯಾಂಡ್ ಚೂರು ಹಿಂಗನ್ನು. ಸ್ಟ್ಯಾಂಡ್ ತೆಗಿ, ಮಳೆ ಬಂದು ಸ್ಟ್ಯಾಂಡ್ ತೆಗಿ, ಸ್ಟ್ಯಾಂಡ್ ತೆಗಿ, ಎತ್ತು, ನಿಂತ್ಕೋ. ಈ ಕಾಲಲ್ಲಿ ಬ್ರೇಕ್ ಹಿಡಿ, ಬುರ್ರ ಅನ್ಸ್ಬೇಡ. ಹಾಂ, ಎಕ್ಸಲೇಟರ್ ಕೊಡು. ಹಾಂ, ಬ್ರೇಕ್ ಬಿಡು, ಚೂರು ಬಿಡಬೇಕು. ಚೂರು ಎಕ್ಸಲೇಟರ್ ಕೊಡು, ಚೂರು ಎಕ್ಸಲೇಟರ್ ಕೊಡು. ಬ್ರೇಕ್ ಬಿಡು ಜಾಸ್ತಿ, ಅಷ್ಟೇ ಇರಲಿ ಎಕ್ಸಲೇಟ್ರು, ಅಷ್ಟೇ ಇರಲಿ. ಹ್ಯಾಂಡ್ಲು ಬ್ಯಾಲೆನ್ಸ್ ಮಾಡು ಅಷ್ಟೇ. ಹಾಂ, ನೆಂಕೋ. ನೆಂಕೋ. ನಿಧಾನ ಕೊಡು.
ಲಕ್ಷ ಲಕ್ಷ ಕಾರವು. ಗೈಸ್ ಬ್ಯಾಲೆನ್ಸ್ ಕಲ್ತ್ಬಿಟ್ಟೋಳೆ. ಬಾ ಅಷ್ಟೇ 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 ಅಷ್ಟೇ, ಸೈಕಲ್ ಥರ ಹ್ಯಾಂಡ್ಲ್ ಬ್ಯಾಲೆನ್ಸ್ ಮಾಡಷ್ಟೇ. ಅಲ್ಲಿ ಹೋಗಿ ಜಾಗ ಬಿಡಿತ್ತು. ಎಕ್ಸ್ಲೇಟ್ರ್ ಬಿಡು, ನಿಲ್ಲಿಸ್ಬೇಕು. ಎಕ್ಸ್ಲೇಟ್ರ್ ಬಿಡು, ಕಾಲು ಊರು, 2 ಕಾಲು ಊರು. ತಿರ್ಗಿಸ್ಕೊ, ನಿಧಾನಕ್ಕೆ ತಿರ್ಗಿಸು. ಬಾ, ನಿಧಾನ. ಎಕ್ಸ್ಲೇಟ್ರ್ ಬಿಡು. ಹಂಗೆ ಎಕ್ಸ್ಲೇಟ್ರ್ ಬಿಡು, ನಿಧಾನ. ಎಕ್ಸ್ಲೇಟ್ರ್ ಬಿಡು. ಎಕ್ಸ್ಲೇಟ್ರ್ ಸ್ಲೋ, ಏನಾಗಲ್ಲ. ಚೂರು ಕೊಡು. ಹಾಂ ಅಷ್ಟೇ. ಆ್ಯಂಗ್ಲು ಸ್ಟ್ರೈಟ್ ಮಾಡ್ಕೊ. ಆ್ಯಂಗ್ಲು ಸ್ಟ್ರೈಟ್. ಚೂರು ರೈಟ್ ಹೋಗು. ಈಗ ಬ್ರೇಕ್ ಬಿಡು ಮಂಡಿದ. ಹಾಂ ಹೋಗಷ್ಟೇ. ರೈಟಲ್ಲಿ ಹೋಗು, ಮಧ್ಯದಲ್ಲಿ ಹೋಗು. ಮಧ್ಯದ ರೋಡಿಗೆ ಬಾ. ಅಲ್ಲಿ ಗಾಡಿ ಅವೇ, ಅದಕ್ಕೆ ಮಧ್ಯದ ರೋಡಿಗೆ ಬಾ. ಹಾಂ ಹೋಗು. ಎಕ್ಸ್ಲೇಟ್ರ್ ಕೊಡು, ನಿಧಾನ. ಸೊ ಗೈಸ್ ಕಲ್ತ್ಬಿಟ್ಲು. ಹೋಗು. ಅವ್ರು ಏನಾಗಲ್ಲ, ಹೋಗಿ. ಅಲ್ಲಿವರೆಗೂ ಹೋಗ್ಬೇಡ, ಇಲ್ಲಿ ಟರ್ನ್ ನೋಡ್ಕೊಳ್ಳೆ. ಸೊ ಗೈಸ್ ಅರ್ಧ ಬರ್ಧ ಕಲ್ತಿದ್ಲು. ಈಗ ಇನ್ನೊಂದ್ಸತಿ ಗೀಳಿ ಇಳಿದ್ಬಿಟ್ಟು ಕಲಿತಾವಳೆ. ನಡಿ, ಸ್ಟಾರ್ಟ್. ಬ್ರೇಕ್ ಇಡಿ. ಹಾಂ ಎಕ್ಸ್ಲೇಟ್ರ್ ಕೊಡು. ಹಾಂ ಉಯ್ಯುಯ್ಯುಯ್. ಟರ್ನ್ ಮಾಡು. ಹೋಗಿ ಅವನ ಹಿಂದೆ ಕೂತ. ಎಕ್ಸ್ಲೇಟ್ರ್ ಕೊಡ್ಕೊಂಡು ಕೊಡ. ಎಕ್ಸ್ಲೇಟ್ರು ಅವಳಿಗೇನು ಭಾರ ಅನ್ಸಲ್ಲ. ಹೋಗ್ಬೇಕು. ಹಂಗೆ ಹೋಗು. ಆಂಟಿಂಗ್ ಕೂರ್ಸೋಣ. ಹಂಗೆ ಹೋಗು. ಪಾರ್ಕ್ ಹತ್ರ ಹೋಗ್ಬೋಗು. ಸೊ ಗೈಸ್ ಅವಳಿಗೆ ಗಾಡಿ ಎಲ್ಲ ಹೇಳ್ಕೊಟ್ಬಿಟ್ಟು ಸೊ ವಾಪಸ್ ಮನೆಗೆ ಬಂದ್ವಿ. ಸಂಜೆ ಒಂದು ಮದುವೆ ಇತ್ತು, ನಿಮಗೆ ಬೆಳಗ್ಗೆನೇ ಹೇಳಿರಲಿಲ್ಲ. ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟು ಸೊ ನಾನು ನನ್ನ ತಮ್ಮ ಒಂದು ಗಾಡೀಲಿ ಬಂದು ಸೊ ಅವ್ರು ಓಲೋ ಕ್ಯಾಬ್ ಮಾಡ್ಕೊಂಡು ಬಂದುಬಿಟ್ಟು ಕೂತಿದ್ವಿ. ರಿಸೆಪ್ಷನ್ಗೆ ಹುಡುಗನೆಲ್ಲ ನಿಲ್ಲಿಸ್ಬಿಟ್ಟಾಗಲೇ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಹೋಗ್ಬಿಟ್ಟು ಆರಾಮಾಗಿ ಒಳ್ಳೆ ಊಟ ಎಲ್ಲ ಮಾಡಿಸಿದ್ರು. ತಿಂದ್ಬಿಟ್ಟು ಆರಾಮಾಗಿ ವಾಪಸ್ ಮನೆಗೆ ಬಂದ್ವಿ. ಫುಲ್ ಒಂಥರ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಮದುವೆ ಎಲ್ಲ ಚೆನ್ನಾಗಿತ್ತು. ಸೊ ಹುಡುಗನ ಕಡೆಯಿಂದನೂ ಕೊಟ್ಟಿದ್ರು ಕಾರ್ಡು, ಹುಡುಗಿನ ಕಡೆಯಿಂದನೂ ಕೊಟ್ಟಿದ್ರು. ಸೊ ಅದಕ್ಕೆ ಹೋಗಿದ್ವಿ. ಸೊ ಗೈಸ್ ಈಗ ನಮ್ಮ ಅಪ್ಪನ ಕೈಲಿ ಕೇಕ್ ತೊಗೊಂಬಂತ ಹೇಳಿದ್ದೆ. ಅವ್ರ ಬರ್ತಡೇಗೆ ಕೇಕ್ ಕಟ್ ಮಾಡ್ಸೋಣ ಅಂತ. ಸೊ ಅಲ್ಲಿ ಕೆಲಸದಲ್ಲಿ ಕೇಕ್ ಕಟ್ ಮಾಡಿಸಿದ್ರು. ಅರ್ಧ ಕೇಕ್ ಎತ್ಕೊಬಂದವ್ರೆ. ನಾನೇನೋ ಫುಲ್ ಹೊಸ ಕೇಕ್ ತಂದವ್ರೆ ಅಂದ್ಬಿಟ್ಟು ಹೊಸ ಗೀಪೋರ್ಡ್ನೆಲ್ಲ ತಂದಿದ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಲೈಟ್ ಗೀಟೆಲ್ಲ ಹಾಕ್ಕೊಂಡು ಕೇಕ್ ಕಟ್ ಮಾಡ್ಸೋಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಅವರೇ ತುರ ಎಲ್ಲ ತಂದಿದ್ರು. ಸೊ ಅದನ್ನೇ ಹಾಕ್ಬಿಟ್ಟು ಕೇಕ್ ಕಟ್ ಮಾಡ್ಸೋಣ ಅಂದರೆ ನಮ್ಮ ಮನೆಯವರು ಕಟ್ ಮಾಡಿರೋ ಕೇಕ್ನೇ ತಗೊಬಂದವ್ರೆ. ಅದನ್ನು ತಿಂತಿರೋರು ಇಲ್ಲವ್ರು ನಿದ್ದೆಗಣ್ಣಲ್ಲಿ ಎದ್ದು. ಸೊ ಅಷ್ಟೇ ಇವತ್ತಿನ ವ್ಲಾಗ್ಸು ಗೈಸ್. ಓಕೆ, ಇವತ್ತಿನ ವ್ಲಾಗ್ ಇಲ್ಲ ಏನು ಮಾಡ್ತೀನಿ. ಮದುವೆ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಊಟ ಮಾಡಿಸಿದ್ರು. ಊಟ ಎಲ್ಲ ತಿಂದ್ಕೊಂಡು ಸೊ ವಾಪಸ್ ಬಂದಿದ್ದೀವಿ. ಸೊ ಮೇಕಪ್ ಎಲ್ಲ ತೆಗ್ದಾಯಿತು. ಈಗ ಇವತ್ತಿನ ವ್ಲಾಗ್ನ ಏನು ಮಾಡ್ತೀನಿ. ನಂಗೆ ಗೊತ್ತು ಇವತ್ತೇನು ವ್ಲಾಗ್ ಎಷ್ಟಾಗಿಲ್ಲ, ಬಟ್ ಡೈಲಿ ವ್ಲಾಗ್ಸ್ ಅಂತ ಹೇಳಿದೆ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ ಮಾಡಿದ್ದೀನಿ. ನಾಳೆ ಮಾಡುವ. ನಾಳೆ ಬೆಳಗ್ಗೆ ಹೋಗ್ಬೇಕಾದ್ರೆ ಮದುವೆಗೆ ನೋಡುವ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮ್ಮ ಅಪ್ಪನ ಬರ್ಡೇ ಅಂತ ಹೇಳಿದೆ. ಸೊ ಅವರು ನನಗೇನು ಇಷ್ಟ ಇಲ್ಲ, ಸೊ ಏನೂ ಮಾಡಬೇಡಿ ಅಂದರು. ಸೊ ಅದಕ್ಕೆ ಏನೂ ಮಾಡಲಿಲ್ಲ. ಓಕೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಹಾಕಿ. ಓಕೆ, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ಲೀಸ್ ಸಬಕರ ಸರಕ ಸಬರಕರಾಯ್ ಸರ ಸರಕ